ಜನತಾ ಬಜಾರ್ ಬೀದಿ ಬದಿ ವ್ಯಾಪಾರಸ್ಥರು ಏನು ಇವತ್ತು ಸಭೆಯನ್ನು ಕೂಡಿದ್ದೀವಿ. ಜನತಾ ಬಜಾರ್ ಮಾರ್ಕೆಟ್ ಬೀದಿ ಬದಿ ವ್ಯಾಪಾರಸ್ಥರವ್ರಿಗೆ ಸೀಮಿತ ಇಲ್ಲ. ಅದು ನಾವು ಸುಮಾರು 30 40 ವರ್ಷದಿಂದ ನಾವು ವ್ಯಾಪಾರ ಮಾಡ್ಕೊಂಬಂದೀವಿ. ಮಹಾನಗರ ಪಾಲಿಕೆಯಿಂದ ನಮ್ಗೆ ಒಂದು ಗುರುತಿಂದ ಚೀಟಿ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ 2019ರಲ್ಲಿ ಬೀದಿ ವ್ಯಾಪಾರಸ್ಥರ ಒಂದು ಇಲೆಕ್ಷನ್ ಆಗಿದೆ ಮತ್ತು ಅದರ ಸಂಬಂಧ ಟೌನ್ ವೆಂಡಿಂಗ್ ಕಮಿಟಿ ಅಂತೇಳಿ ಒಂದು ರಚನೆ ಆಗಿದೆ. ಇದು ಕರ್ನಾಟಕದಲ್ಲಿ ಯಾವುದೂ ಬೀದಿ ವ್ಯಾಪಾರಸ್ಥರಿಗೆ ಎತ್ತಂಗಡಿ ಮಾಡಬೇಕಂದ್ರೆ ಅದು ಟೌನ್ ವೆಂಡಿಂಗ್ ಕಮಿಟಿ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ನೇತೃತ್ವದಲ್ಲಿ ಏನು ಚರ್ಚೆ ಆಗ್ತದೆ ಅದು ತೊಗೊಂಡು ಡಿಸಿಷನ್ ತೊಗೋಬೇಕಂತೇಳಿ ಕಾಯ್ದೆ ಹಿಡ್ತೈತಿ. 2014 ಕಾಯ್ದೆಯನ್ನು ಎಲ್ಲ ಗಾಳಿಗೆ ತೂರಿ ಬೀದಿ ವ್ಯಾಪಾರಸ್ಥರ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾವು ಮೊನ್ನೆ ಮಹಾನಗರ ಪಾಲಿಕೆ ಕಮಿಷನರ್ ಅವ್ರಿಗೂ ನಾವೊಂದು ಮನವಿ ಕೊಟ್ಟಿದ್ದೀವಿ. ನಮ್ಮ ಟೌನ್ ವೆಂಡಿಂಗ್ ಕಮಿಟಿ ಮೂಲಕ 72 ತಾಸಾಗ ಒಂದು ಕಮಿಟಿದ ಒಂದು ಮೀಟಿಂಗ್ ಕರೀರಿ, ಸ್ಪೆಷಲ್ ಜೆ ಬಿ ಕರೀರಿ. ಆ ಜೆ ಬಿಯಲ್ಲಿ ಏನೈತೆ ನಾವು ಸಭೆಯಲ್ಲಿ ಎಲ್ಲ ಡಿಸ್ಕಷನ್ ಮಾಡಿ ಅವರು ಏನೋ ಒಂದು ಡಿಸಿಷನ್ ತೊಗೊಳೋಣ ಅಂತೇಳಿ ಹೇಳಿದ್ವಿ. ಇವತ್ತು ಕೊಟ್ಟು ಒಂದು 10 ದಿನ ಮ್ಯಾಗ ಅದು 10 ದಿನ ಆದರೆ ಯಾರೂ ಅವರು ಅದ್ರ ಬಗ್ಗೆ ಕಾಳಜಿ ಮಾಡಿಲ್ಲ. ಅದಕ್ಕೆ ಯಾವುದೂ ಬೀದಿ ವ್ಯಾಪಾರಸ್ಥರಿಗೆ ಅವರು ಎತ್ತಂಗಡಿ ಮಾಡಿದ್ರೆ ನಾವು ಒಂದನೇದು ಹೋರಾಟ ಮಾಡೋಕ್ಕೆ ಸಿದ್ಧ ಅದೀವಿ, ಸೆಕೆಂಡು ಕಾನೂನು ಹೋರಾಟನ ಮಾಡೋಕ್ಕೆ ಸಿದ್ಧ ಅದೀವಿ ಅಂತೇಳಿ ನಾ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ.